ಗ್ರಾಮದ ಹಬ್ಬದ ಸಂಭ್ರಮದಲ್ಲಿ ಚಿಗುರಿದ ಪ್ರೇಮದ ಕಥೆಯಿದು. ನದಿ ತೀರದ ಮನೆಯಲ್ಲಿ ವಾಸಿಸುವ ಮಲ್ಲಿಕಾಳ ಜೀವನಕ್ಕೆ ಹೊಸ ತಿರುವು ಸಿಗುತ್ತದೆ. ಪಕ್ಕದ ಊರಿನಿಂದ ಬಂದಂತಹ ಯುವಕನೊಬ್ಬನ ಆಗಮನ ಆಕೆಯಲ್ಲಿ ಹೊಸ ಕನಸುಗಳನ್ನು ಬಿತ್ತುತ್ತದೆ. ಆದರೆ ಈ ಪ್ರೇಮದ ಹಾದಿ ಅಂದುಕೊಂಡಷ್ಟು ಸುಲಭವಲ್ಲ. ಮಲ್ಲಿಕಾ ತನ್ನ ಅತ್ತಿಗೆಯೊಂದಿಗೆ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದಳು. ಅವರಿಬ್ಬರೂ ಒಂದು ರೀತಿಯಲ್ಲಿ ಗೆಳತಿಯರಂತೆ ಇದ್ದರು. ಆದರೆ ಹಬ್ಬದ ಸಮಯದಲ್ಲಿ ನಡೆದ ಒಂದು ಘಟನೆ ಅವರ ಜೀವನದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತು. ಹೊಸ ಸಂಬಂಧಗಳು, ಹಳೆಯ ನೆನಪುಗಳು ಮತ್ತು ಊಹಿಸದ ತಿರುವುಗಳೊಂದಿಗೆ ಈ ಕತೆ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಕುತೂಹಲ ಕೆರಳಿಸುವ ಪ್ರೇಮದ ಪಯಣಕ್ಕೆ ಸ್ವಾಗತ. ಮಲ್ಲಿಕಾ ನದಿ ದಂಡೆಯ ಮೇಲೆ ಕುಳಿತು ಆಕಾಶವನ್ನು ನೋಡುತ್ತಿದ್ದಳು. ಸಂಜೆಯ ಕೆಂಪು ಬಣ್ಣವು ಆಕೆಯ ಮುಖದ ಮೇಲೆ ಪ್ರತಿಫಲಿಸುತ್ತಿತ್ತು. ಹಬ್ಬದ ವಾತಾವರಣವು ಗ್ರಾಮದಲ್ಲಿ ಸಂಭ್ರಮವನ್ನು ತಂದಿತ್ತು. ಊರಿನ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತಿದ್ದವು. ಮಲ್ಲಿಕಾಳ ಅತ್ತಿಗೆ ರತ್ನಮ್ಮ ಅಡುಗೆ ಮನೆಯಲ್ಲಿ ಹಬ್ಬದ ಅಡುಗೆ ತಯಾರಿಸುವಲ್ಲಿ ನಿರತಲಾಗಿದ್ದಳು. ರತ್ನಮ್ಮ ಮಲ್ಲಿಕಾಳಿಗಿಂತ 5 ವರ್ಷ ದೊಡ್ಡವಳು. ಆದರೆ ಅವರಿಬ್ಬರೂ ಅಕ್ಕತಂಗಿಯರಂತೆ ಬೆಳೆದಿದ್ದರು. ರತ್ನಮ್ಮನ ಗಂಡ ತೀರಿಕೊಂಡ ನಂತರ ಅವಳು ಮಲ್ಲಿಕಾಳ ಮನೆಯಲ್ಲಿ ಆಶ್ರಯ ಪಡೆದಿದ್ದಳು. ಮಲ್ಲಿಕಾ, ಏನು ಮಾಡುತ್ತಿದ್ದೀಯಾ? ಸ್ವಲ್ಪ ಒಳಗೆ ಬಾ. ನನಗೆ ಸಹಾಯ ಮಾಡು ಎಂದು ರತ್ನಮ್ಮ ಕೂಗಿದಳು. ಮಲ್ಲಿಕಾ ಒಳಗೆ ಹೋದಳು. ಅಡುಗೆ ಮನೆಯಲ್ಲಿ ಸುವಾಸನೆ ತುಂಬಿತ್ತು. ರತ್ನಮ್ಮ ವಿವಿಧ ಬಗೆಯ ಸಿಹಿ ತಿನಿಸುಗಳನ್ನು ಮಾಡುತ್ತಿದ್ದಳು. ಏನು ಸಹಾಯ ಮಾಡಲಿ ಅತ್ತಿಗೆ ಎಂದು ಮಲ್ಲಿಕಾ ಕೇಳಿದಳು. ನೀನು ಹೋಳಿಗೆ ಮಾಡಲು ಕಲಿತಿದ್ದೀಯಾ? ಇಂದು ಹೋಳಿಗೆ ನೀನೇ ಮಾಡಬೇಕು ಎಂದು ರತ್ನಮ್ಮ ಹೇಳಿದಳು. ಮಲ್ಲಿಕಾ ನಕ್ಕಳು. ನನಗೆ ಹೋಳಿಗೆ ಮಾಡಲು ಬರುವುದಿಲ್ಲ ಎಂದು ನಿಮಗೆ ತಿಳಿದಿದೆ. ಆದರೂ ನನ್ನನ್ನು ಯಾಕೆ ಕೇಳುತ್ತಿದ್ದೀರಿ? ಇಲ್ಲ, ನೀನು ಪ್ರಯತ್ನಿಸಬೇಕು. ನಾನು ಕಲಿಸುತ್ತೇನೆ ಎಂದು ರತ್ನಮ್ಮ ಉತ್ತರಿಸಿದಳು. ಇಬ್ಬರೂ ಸೇರಿ ಹೋಳಿಗೆ ಮಾಡಲು ಪ್ರಾರಂಭಿಸಿದರು. ಮಲ್ಲಿಕಾ ಹಿಟ್ಟನ್ನು ಲಟ್ಟಿಸುತ್ತಿದ್ದರೆ ರತ್ನಮ್ಮ ಅದಕ್ಕೆ ಸಾರಣಿಯನ್ನು ತುಂಬುತ್ತಿದ್ದಳು. ಅಡುಗೆ ಮನೆಯಲ್ಲಿ ನಗು ಮತ್ತು ಸಂತೋಷದ ವಾತಾವರಣ ತುಂಬಿತ್ತು. ಹೊರಗೆ ದೇವಸ್ಥಾನದಲ್ಲಿ ಡೊಳ್ಳು ಮತ್ತು ತಾಳಗಳ ಸದ್ದು ಕೇಳಿಸುತ್ತಿತ್ತು. ಹಬ್ಬದ ಮೆರವಣಿಗೆ ಪ್ರಾರಂಭವಾಗಿತ್ತು. ಊರಿನವರೆಲ್ಲರೂ ಹೊಸ ಬಟ್ಟೆಗಳನ್ನು ಧರಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ನಾವು ಮೆರವಣಿಗೆಗೆ ಹೋಗೋಣವೇ ಅತ್ತಿಗೆ ಎಂದು ಮಲ್ಲಿಕಾ ಕೇಳಿದಳು. ಖಂಡಿತ ಹೋಗೋಣ. ಆದರೆ ಮೊದಲು ಅಡುಗೆ ಮುಗಿಸಬೇಕು ಎಂದು ರತ್ನಮ್ಮ ಹೇಳಿದಳು. ಅಡುಗೆ ಮುಗಿದ ನಂತರ ಇಬ್ಬರೂ ಮೆರವಣಿಗೆಗೆ ಹೊರಟರು. ಊರಿನ ಬೀದಿಗಳಲ್ಲಿ ಜನಜಂಗುಳಿಯೂ ತುಂಬಿತ್ತು. ಎಲ್ಲರೂ ಸಂತೋಷದಿಂದ ಕುಣಿಯುತ್ತಿದ್ದರು ಮತ್ತು ಹಾಡುತ್ತಿದ್ದರು. ಮಲ್ಲಿಕಾ ಮತ್ತು ರತ್ನಮ್ಮ ದೇವಸ್ಥಾನದ ಬಳಿ ಬಂದಾಗ ಅಲ್ಲಿ ಒಬ್ಬ ಹೊಸ ವ್ಯಕ್ತಿಯನ್ನು ನೋಡಿದರು. ಅವನು ಎತ್ತರವಾಗಿಯೂ ಮತ್ತು ಆಕರ್ಷಕವಾಗಿಯೂ ಇದ್ದನು. ಅವನ ಕಣ್ಣುಗಳು ಏನನ್ನೋ ಹುಡುಕುತ್ತಿರುವಂತೆ ಕಾಣುತ್ತಿದ್ದವು. ಯಾರು ಇವರು ಅತ್ತಿಗೆ? ನಾನು ಈ ಮೊದಲು ಇವರನ್ನು ಇಲ್ಲಿ ನೋಡಿಲ್ಲ ಎಂದು ಮಲ್ಲಿಕಾ ರತ್ನಮ್ಮನನ್ನು ಕೇಳಿದಳು. ನನಗೂ ಗೊತ್ತಿಲ್ಲ ಮಲ್ಲಿಕಾ. ಬಹುಶಃ ಬೇರೆ ಊರಿನಿಂದ ಬಂದಿರಬಹುದು ಎಂದು ರತ್ನಮ್ಮ ಉತ್ತರಿಸಿದಳು. ಅಷ್ಟರಲ್ಲಿ ಆ ಯುವಕ ಅವರ ಬಳಿಗೆ ಬಂದನು. ನಮಸ್ಕಾರ. ನಾನು ರಾಘು. ನಾನು ಈ ಊರಿಗೆ ಹೊಸಬ. ದೇವಸ್ಥಾನದ ಬಗ್ಗೆ ವಿಚಾರಿಸಲು ಬಂದೆಯೇ ಎಂದು ಹೇಳಿದನು. ನಮಸ್ಕಾರ ರಾಘು. ನಾನು ರತ್ನಮ್ಮ ಮತ್ತು ಇವಳು ನನ್ನ ತಮ್ಮನ ಮಗಳು ಮಲ್ಲಿಕಾ. ನಿಮಗೆ ಏನು ಬೇಕಾದರೂ ಕೇಳಬಹುದು ಎಂದು ರತ್ನಮ್ಮ ಹೇಳಿದಳು. ರಾಘು ಮತ್ತು ಮಲ್ಲಿಕಾ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅವರ ಕಣ್ಣುಗಳಲ್ಲಿ ಒಂದು ಬಗೆಯ ಮಿಂಚು ಹೊಳೆಯಿತು. ಮಲ್ಲಿಕಾಳ ಹೃದಯವು ಜೋರಾಗಿ ಬಡಿಯಲು ಪ್ರಾರಂಭಿಸಿತು. ನೀವು ಈ ಊರಿನವರೇ ಎಂದು ರಾಘು ಮಲ್ಲಿಕಾಳನ್ನು ಕೇಳಿದನು. ಹೌದು, ನಾನು ಇಲ್ಲೇ ಹುಟ್ಟಿ ಬೆಳೆದವಳು ಎಂದು ಮಲ್ಲಿಕಾ ಉತ್ತರಿಸಿದಳು. ಈ ಊರು ತುಂಬಾ ಸುಂದರವಾಗಿದೆ. ಅದರಲ್ಲೂ ನೀನು ತುಂಬಾ ಸುಂದರವಾಗಿದ್ದೀಯಾ ಎಂದು ರಾಘು ಹೇಳಿದನು. ಮಲ್ಲಿಕಾ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ರತ್ನಮ್ಮ ನಗುತ್ತಾ ಅವರನ್ನು ನೋಡುತ್ತಿದ್ದಳು. ಸರಿ ರಾಘು, ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಾವು ಮನೆಗೆ ಹೋಗುತ್ತೇವೆ ಎಂದು ರತ್ನಮ್ಮ ಹೇಳಿದಳು. ರಾಘು ಸರಿಯೇ ಎಂದು ಹೇಳಿ ದೇವಸ್ಥಾನದ ಕಡೆಗೆ ಹೋದನು. ಮಲ್ಲಿಕಾ ಮತ್ತು ರತ್ನಮ್ಮ ಮನೆಗೆ ವಾಪಸ್ಸಾದರು. ಮಲ್ಲಿಕಾಳ ಮನಸ್ಸಿನಲ್ಲಿ ರಾಘುವಿನ ಚಿತ್ರ ಮೂಡುತ್ತಿತ್ತು. ಮನೆಗೆ ಬಂದ ನಂತರ ಮಲ್ಲಿಕಾ ತನ್ನ ಕೋಣೆಗೆ ಹೋದಳು. ಕಿಟಕಿಯ ಬಳಿ ಕುಳಿತು ರಾಘುವಿನ ಬಗ್ಗೆ ಯೋಚಿಸುತ್ತಿದ್ದಳು. ಆತನ ಮಾತುಗಳು ಮತ್ತು ನೋಟಗಳು ಆಕೆಯನ್ನು ಕಾಡುತ್ತಿದ್ದವು. ಏನಿದು? ನಾನು ಯಾಕೆ ಅವನ ಬಗ್ಗೆ ಹೀಗೆ ಯೋಚಿಸುತ್ತಿದ್ದೇನೆ ಎಂದು ಅವಳು ತನ್ನನ್ನು ತಾನೇ ಕೇಳಿಕೊಂಡಳು. ರಾತ್ರಿ ಊಟದ ಸಮಯದಲ್ಲಿ ರತ್ನಮ್ಮ ಮಲ್ಲಿಕಾಳನ್ನು ನೋಡುತ್ತಾ ನಕ್ಕಳು. ಏನು ಅತ್ತಿಗೆ, ಯಾಕೆ ಹೀಗೆ ನೋಡುತ್ತಿದ್ದೀರಾ ಎಂದು ಮಲ್ಲಿಕಾ ಕೇಳಿದಳು.
ಇಲ್ಲ, ಏನೂ ಇಲ್ಲ, ನೀನು ಏನೋ ಯೋಚಿಸುತ್ತಿರುವೆ ಎಂದು ಅನಿಸುತ್ತಿದೆ ಎಂದು ರತ್ನಮ್ಮ ಉತ್ತರಿಸಿದಳು. ಮಲ್ಲಿಕಾ ನಾಚಿಕೆಯಿಂದ ಮುಗುಳ್ನಕ್ಕಳು. ಅದು ರಾಧು ಬಗ್ಗೆ ಎಂದು ಹೇಳಿದಳು. ಓ, ರಾಧು. ಅವನು ನೋಡಲು ಚೆನ್ನಾಗಿದ್ದಾನೆ. ನಿನಗೆ ಇಷ್ಟವಾದನೆ ಎಂದು ರತ್ನಮ್ಮ ಕೇಳಿದಳು. ನನಗೆ ಗೊತ್ತಿಲ್ಲ ಅತ್ತಿಗೆ. ಆದರೆ ಅವನನ್ನು ನೋಡಿದಾಗ ಏನೋ ಒಂದು ಹೊಸ ಅನುಭವವಾಯಿತು ಎಂದು ಮಲ್ಲಿಕಾ ಹೇಳಿದಳು. ಅದು ಪ್ರೀತಿಯ ಆರಂಭ ಮಲ್ಲಿಕಾ. ನೀನು ಅವನನ್ನು ಚೆನ್ನಾಗಿ ತಿಳಿದುಕೋ. ಆಮೇಲೆ ನಿರ್ಧಾರ ಮಾಡುವೆ ಎಂದು ರತ್ನಮ್ಮ ಸಲಹೆ ನೀಡಿದಳು. ಒಂದು ದಿನ ರತ್ನಮ್ಮ ಮಲ್ಲಿಕಾಳನ್ನು ಕರೆದು ಮಾತನಾಡಿದಳು. ಮಲ್ಲಿಕಾ, ನನಗೆ ರಾಧುವಿನ ಬಗ್ಗೆ ಸ್ವಲ್ಪ ಅನುಮಾನವಿದೆ ಎಂದು ಹೇಳಿದಳು. ಅನುಮಾನವೇ? ಯಾಕೆ ಅತ್ತಿಗೆ ಎಂದು ಮಲ್ಲಿಕಾ ಆಶ್ಚರ್ಯದಿಂದ ಕೇಳಿದಳು. ನೋಡು ಮಲ್ಲಿಕಾ, ನಾನು ನಿನ್ನ ಒಳ್ಳೆಯದನ್ನು ಬಯಸುತ್ತೇನೆ. ರಾಘು ನಿನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದಾನೋ ಅಥವಾ ಬೇರೆ ಏನೋ ಕಾರಣಕ್ಕೆ ನಿನ್ನೊಂದಿಗೆ ಸ್ನೇಹ ಬೆಳೆಸುತ್ತಿದ್ದಾನೋ ಎಂದು ನನಗೆ ಗೊತ್ತಿಲ್ಲ. ನೀನು ಅವನ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ರತ್ನಮ್ಮ ಎಚ್ಚರಿಸಿದಳು. ಮಲ್ಲಿಕಾ ರತ್ನಮ್ಮನ ಮಾತನ್ನು ಕೇಳಿ ಗೊಂದಲಕ್ಕೊಳಗಾದಳು. ಅವಳು ರಾಧುವನ್ನು ನಂಬಬೇಕೋ ಅಥವಾ ರತ್ನಮ್ಮನ ಮಾತನ್ನು ಕೇಳಬೇಕೋ ಎಂದು ತಿಳಿಯದೆ ತೊಳಲಾಡುತ್ತಿದ್ದಳು. ಆ ದಿನ ಸಂಜೆ ರಾಧು ಮಲ್ಲಿಕಾಳನ್ನು ಭೇಟಿಯಾಗಲು ಬಂದನು. ಅವರಿಬ್ಬರೂ ನದಿ ದಂಡೆಯ ಮೇಲೆ ಕುಳಿತು ಮಾತನಾಡುತ್ತಿದ್ದರು. ಮಲ್ಲಿಕಾ, ನಿನಗೆ ನನ್ನ ಬಗ್ಗೆ ಏನು ಅನಿಸುತ್ತದೆ ಎಂದು ರಾಧು ಕೇಳಿದನು. ನನಗೆ ನೀನು ತುಂಬಾ ಇಷ್ಟ, ಆದರೆ ಅತ್ತಿಗೆಗೆ ನಿನ್ನ ಬಗ್ಗೆ ಅನುಮಾನವಿದೆ ಎಂದು ಮಲ್ಲಿಕಾ ಹೇಳಿದಳು. ರಾಘು ಆಶ್ಚರ್ಯದಿಂದ ಮಲ್ಲಿಕಾಳನ್ನು ನೋಡಿದನು. ಅನುಮಾನವೇ? ಯಾಕೆ ಎಂದು ಕೇಳಿದನು. ಅವರಿಗೆ ನೀನು ನನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದಾನೋ ಎಂದು ಗೊತ್ತಿಲ್ಲವಂತೆ ಎಂದು ಮಲ್ಲಿಕಾ ಉತ್ತರಿಸಿದಳು. ರಾಧು ಮಲ್ಲಿಕಾಳ ಕೈಗಳನ್ನು ಹಿಡಿದನು. ಮಲ್ಲಿಕಾ, ನಾನು ನಿನ್ನನ್ನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ. ನಿನಗೆ ನನ್ನನ್ನು ನಂಬಿಕೆ ಇಲ್ಲವೇ ಎಂದು ಕೇಳಿದನು. ಮಲ್ಲಿಕಾ ರಾಧುವಿನ ಕಣ್ಣುಗಳನ್ನು ನೋಡಿದಳು. ಅವನ ಕಣ್ಣುಗಳಲ್ಲಿ ಪ್ರೀತಿ ಮತ್ತು ಸತ್ಯ ಕಾಣುತ್ತಿತ್ತು. ನನಗೆ ನಿನ್ನನ್ನು ನಂಬಿಕೆ ಇದೆಯೇ ಎಂದು ಮಲ್ಲಿಕಾ ಹೇಳಿದಳು. ರಾಧು ಮತ್ತು ಮಲ್ಲಿಕಾ ಪರಸ್ಪರರನ್ನು ತಬ್ಬಿಕೊಂಡರು. ಅವರ ಪ್ರೀತಿಯು ಮತ್ತಷ್ಟು ಗಟ್ಟಿಯಾಯಿತು. ಆದರೆ ಅವರ ಪ್ರೇಮ ಕಥೆಯಲ್ಲಿ ಒಂದು ದೊಡ್ಡ ತಿರುವು ಇತ್ತು. ರಾಘು ನಿಜವಾಗಿಯೂ ಯಾರೆಂದು ಮಲ್ಲಿಕಾಳಿಗೆ ತಿಳಿದಿರಲಿಲ್ಲ. ಅವನು ಬೇರೆ ಊರಿನ ದೊಡ್ಡ ಜಮೀನ್ದಾರನ ಮಗ. ಊರಿನ ಹಬ್ಬಕ್ಕೆಂದು ಸಾಮಾನ್ಯನಂತೆ ಬಂದಿದ್ದನು. ರಾಘುವಿನ ತಂದೆ ಅವನಿಗೆ ಮಲ್ಲಿಕಾಳನ್ನು ಮದುವೆಯಾಗಲು ಒಪ್ಪಿಗೆ ನೀಡಲಿಲ್ಲ, ಏಕೆಂದರೆ ಮಲ್ಲಿಕಾ ಬಡ ಕುಟುಂಬದ ಹುಡುಗಿಯಾಗಿದ್ದಳು. ರಾಘುವಿನ ತಂದೆ ಅವನಿಗೆ ದೊಡ್ಡ ಶ್ರೀಮಂತ ಕುಟುಂಬದ ಹುಡುಗಿಯನ್ನು ಮದುವೆಯಾಗಲು ಒತ್ತಾಯಿಸುತ್ತಿದ್ದರು. ರಾಘು ತನ್ನ ತಂದೆಗೆ ಮಲ್ಲಿಕಾಳನ್ನು ಬಿಟ್ಟು ಬೇರೆಯವರನ್ನು ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಹೇಳಿದನು. ಆದರೆ ಅವನ ತಂದೆ ಕೇಳಲು ತಯಾರಿರಲಿಲ್ಲ. ಕೊನೆಗೆ ರಾಘು ಒಂದು ನಿರ್ಧಾರಕ್ಕೆ ಬಂದನು. ಅವನು ಮಲ್ಲಿಕಾಳನ್ನು ಕರೆದುಕೊಂಡು ಊರು ಬಿಟ್ಟು ಹೋಗಲು ನಿರ್ಧರಿಸಿದನು. ಒಂದು ರಾತ್ರಿ ರಾಘು ಮಲ್ಲಿಕಾಳ ಮನೆಗೆ ಬಂದನು. ಅವರಿಬ್ಬರೂ ರಹಸ್ಯವಾಗಿ ಊರು ಬಿಟ್ಟು ಹೋದರು. ರತ್ನಮ್ಮನಿಗೆ ಈ ವಿಷಯ ತಿಳಿದಾಗ ತುಂಬಾ ದುಃಖವಾಯಿತು. ಆದರೆ ಮಲ್ಲಿಕಾ ಸಂತೋಷವಾಗಿದ್ದರೆ ಸಾಕು ಎಂದು ಅವಳು ಸಮಾಧಾನಪಟ್ಟುಕೊಂಡಳು. ರಾಘು ಮತ್ತು ಮಲ್ಲಿಕಾ ಒಂದು ಸಣ್ಣ ಹಳ್ಳಿಗೆ ಹೋದರು. ಅಲ್ಲಿ ಅವರು ಒಂದು ಸಣ್ಣ ಮನೆಯನ್ನು ಬಾಡಿಗೆಗೆ ಪಡೆದರು. ರಾಘು ಅಲ್ಲಿ ಒಂದು ಕೆಲಸವನ್ನು ಹುಡುಕಿಕೊಂಡು ಜೀವನ ಸಾಗಿಸಲು ಪ್ರಾರಂಭಿಸಿದನು. ಅವರಿಬ್ಬರೂ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಅವರ ಪ್ರೀತಿಯು ಯಾವುದೇ ಕಷ್ಟಗಳನ್ನು ಎದುರಿಸಲು ಸಿದ್ಧವಾಗಿತ್ತು. ಕೆಲವು ವರ್ಷಗಳ ನಂತರ ರಾಘುವಿನ ತಂದೆಗೆ ತನ್ನ ತಪ್ಪಿನ ಅರಿವಾಯಿತು. ಅವನು ರಾಘು ಮತ್ತು ಮಲ್ಲಿಕಾಳನ್ನು ಹುಡುಕಿಕೊಂಡು ಹಳ್ಳಿಗೆ ಬಂದನು. ಅವನು ಮಲ್ಲಿಕಾಳನ್ನು ತನ್ನ ಸೊಸೆಯೆಂದು ಒಪ್ಪಿಕೊಂಡನು. ರಾಘು ಮತ್ತು ಮಲ್ಲಿಕಾ ತಮ್ಮ ಊರಿಗೆ ವಾಪಸ್ಸಾದರು. ಅಲ್ಲಿ ಅವರು ಸಂತೋಷದಿಂದ ಮತ್ತು ನೆಮ್ಮದಿಯಿಂದ ಜೀವನ ಸಾಗಿಸಿದರು. ಈ ಕತೆ ಪ್ರೀತಿ, ನಂಬಿಕೆ ಮತ್ತು ತ್ಯಾಗದ ಮಹತ್ವವನ್ನು ತಿಳಿಸುತ್ತದೆ. ಯಾವುದೇ ಕಷ್ಟಗಳು ಬಂದರೂ ಪ್ರೀತಿಯು ಗೆಲ್ಲುತ್ತದೆ ಎಂಬುದನ್ನು ಇದು ತೋರಿಸುತ್ತದೆ. ಹೇಗಿದೆ ಈ ಪ್ರೇಮಕತೆ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು.